ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಎರಡು ಗುಡ್ ನ್ಯೂಸ್ ಆದರೆ ಇರುವಂಥದ್ದು. ಸೊ ಆ ಎರಡೂ ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ನಿಮಗೆ 24ನೇ ಕಂತಿನ ಹಣ ಜಮಾ ಕುರಿತು ಸಾಕಷ್ಟು ಫಲಾನುಭವಿಗಳು ಕೇಳ್ತಿದ್ದೀರಾ, ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ವಿಡಿಯೋ ನಿಮಗೆ ಇವತ್ತಿನ ಈ ವಿಡಿಯೋ 100% ಇನ್ಫಾರ್ಮೇಟಿವ್ ಆಗಿರುತ್ತೆ. ಆ ಎಲ್ಲ ಗುಡ್ ನ್ಯೂಸನ್ನು ಕೇಳಿದಾದ್ಮೇಲೆ ನಿಮಗೆ ಖುಷಿ ಆಗುತ್ತೆ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಚಾನಲ್ಗೆ ಏನಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇರುವಂತಹ ಎರಡೂ ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಒಂದು ಗುಡ್ ನ್ಯೂಸ್ ಏನು ಅಂತ ಅಂದರೆ, ಸೊ ನೀವು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಏನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಅಂದರೆ, ನೀವೆಲ್ಲ ಯಾವ ರೀತಿ ಇದ್ರಿ, ಪ್ರತಿ ತಿಂಗಳು ನಮಗೆ 2,000 ಹಣ ಕರೆಕ್ಟಾಗಿ ಕೊಟ್ಟರೆ ಸಾಕು, ಆ 2,000 ಹಣ ನಮಗೆ ತಲುಪಿದ್ರೆ ಸಾಕು ಅಂತ ಹೇಳಿಬಿಟ್ಟು ಸೊ ನೀವೆಲ್ಲನೂ ಇದ್ರಿ. ಈಗ ನಿಮಗೆ 22ನೇ ಕಂತಿನ ಹಣ ಬಂದುಬಿಟ್ಟು ದಸರಾ ಹಬ್ಬಕ್ಕೆ ಅಕ್ಟೋಬರ್ ತಿಂಗಳಲ್ಲಿ ಜಮಾ ಮಾಡ್ತಾರೆ. ಅದಾದಮೇಲೆ ಪ್ರತಿಯೊಬ್ಬರೂ ಸಹ ನೀವು ನವೆಂಬರ್ ತಿಂಗಳಲ್ಲಿ 23ನೇ ಕಂತಿನ ಹಣ ಜಮಾ ಆದರೆ ಸಾಕು ಅಂತ ಹೇಳಿಬಿಟ್ಟು ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ನೀವು ವೆಯ್ಟ್ ಮಾಡ್ತಿದ್ರಿ. ಈಗ ರಾಜ್ಯ ಸರ್ಕಾರ ದಿಢೀರ್ ಅಂತ ಹೇಳಿ ನಿಮಗೆ ಒಂದು ಬಿಗ್ ಗುಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು. ಏನು ಆ ಬಿಗ್ ಗುಡ್ ನ್ಯೂಸ್ ಏನು ಅಂತ ಅಂದರೆ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗಾಗಿ ಗೃಹಲಕ್ಷ್ಮಿ ಸಂಘ ಆದರೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಈ ಗೃಹಲಕ್ಷ್ಮಿ ಸಂಘ ಯಾವಾಗಿಂದ ಸ್ಟಾರ್ಟ್ ಆಗ್ತಿದೆ ಅಂತ ಅಂದರೆ, ಇದೇ ತಿಂಗಳು 19ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಇದೇ ತಿಂಗಳು 19ನೇ ತಾರೀಕು CM ಸಿದ್ದರಾಮಯ್ಯ ಸರ್ ಅವರು ಒಂದು ಚಾಲನೆಯನ್ನು ಕೊಡ್ತಾರೆ. ಅಲ್ಲಿಂದ ಗೃಹಲಕ್ಷ್ಮಿ ಸಂಘ ಆದರೆ ಸ್ಟಾರ್ಟ್ ಆಗುತ್ತೆ. ಈ ಗೃಹಲಕ್ಷ್ಮಿ ಸಂಘ ಯೋಜನೆ ಏನಿದೆ, ಈ ಸಂಘ ಆ ಒಂದು ಇದರಲ್ಲಿ ನಿಮಗೆ ಬಂದುಬಿಟ್ಟು ಏನು ಲಾಭ ಸಿಗುತ್ತೆ ಅಂತಂದರೆ, 25,000ದಿಂದ 2 ಲಕ್ಷಕ್ಕೂ ಹೆಚ್ಚು ಹಣ ಆದರೆ ಸಿಗುತ್ತಂತೆ. ಈ ಗೃಹಲಕ್ಷ್ಮಿ ಸಂಘಕ್ಕೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು, ಏನೆಲ್ಲ ಕಂಡೀಷನ್ಸ್ ಇರುತ್ತೆ, ಯಾವ್ಯಾವ ರೀತಿ ಷರತ್ತುಗಳಿದ್ದಾವೆ ಏನು ಅಂತ ಹೇಳಿಬಿಟ್ಟು ಸೊ ನಾನು ಈಗಾಗಲೇ ವಿಡಿಯೋ ಮಾಡಿದ್ದೀನಿ. ಆ ಒಂದು ವಿಡಿಯೋ ಲಿಂಕನ್ನು ಬಂದುಬಿಟ್ಟು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಕಮೆಂಟ್ ಬಾಕ್ಸನ್ನು ಒನ್ಸ್ ಓಪನ್ ಮಾಡಿದಾದ್ಮೇಲೆ ಆ ಗೃಹಲಕ್ಷ್ಮಿ ಸಂಘದ ಬಗ್ಗೆ ಎಲ್ಲ ಥರದ ಅಪ್ಡೇಟ್ಸ್ ಇರುತ್ತೆ. ಹೋಗಿ ವಿಡಿಯೋನ ವಾಚ್ ಮಾಡಿ ಯಾರೆಲ್ಲ ಮಿಸ್ ಮಾಡ್ಕೊಂಡಿರ್ತೀರಾ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದರೆ, ಈ ಗೃಹಲಕ್ಷ್ಮಿ ಸಂಘಕ್ಕೆ ಕಂಪಲ್ಸರಿ ಪ್ರತಿಯೊಬ್ಬರು ಜಾಯಿನ್ ಆಗಲೇಬೇಕಂತಂದರೆ ಕಂಪಲ್ಸರಿ ಏನಿಲ್ಲ. ಇದೆಲ್ಲ ಬಂದುಬಿಟ್ಟು ನಿಮ್ಮ ಒಂದು ಆಸಕ್ತಿ ಮೇಲೆ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಈ ಗೃಹಲಕ್ಷ್ಮಿ ಸಂಘಕ್ಕೆ ಜಾಯಿನ್ ಆಗ್ಬೋದು. ಇಲ್ಲ ಅಂತಂದರೆ ಇಲ್ಲ. ಇದಕ್ಕೆ ಯಾವುದೇ ಥರದ ಲಾಸ್ಟ್ ಡೇಟ್ ಆದರೆ ಇರೋದಿಲ್ಲ. ಯಾವ ರೀತಿ ಗುಂಪನ್ನು ನಡೆಸ್ಕೊಡ್ತಾರೆ ಏನು ಅಂತ ಹೇಳಿಬಿಟ್ಟು ನಮಗೆ 19ನೇ ತಾರೀಕು ಆಗಿದ್ದಾದಮೇಲೆ ಗೊತ್ತಾಗುತ್ತೆ. ನೀವು ಯಾವ ರೀತಿ ಅಮೌಂಟ್ ತಗೋಬೇಕು, ಯಾವ ರೀತಿ ಅಮೌಂಟ್ ಮತ್ತೆ ರಿಟರ್ನ್ ಅವ್ರಿಗೆ ಪೇ ಮಾಡಬೇಕು ಏನು ಅಂತ ಹೇಳಿಬಿಟ್ಟು ನಮಗೆಲ್ಲನೂ ಸ್ಟೆಪ್ ಬೈ ಸ್ಟೆಪ್ಪು ನೆಕ್ಸ್ಟ್ ಆದರೆ ಅಪ್ಕಮಿಂಗ್ ಡೇಸಲ್ಲಿ ಗೊತ್ತಾಗುತ್ತೆ. 19ನೇ ತಾರೀಕು ಆಗಿದ್ದಾದಮೇಲೆ ಎಲ್ಲ ಥರದ ಷರತ್ತುಗಳನ್ನು ಕೊಡ್ತಾರೆ. ಆಗ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಆದರೆ ಮಾಡ್ತೀನಿ. ಬಟ್ ನಿಮ್ಗೆ ಇಲ್ಲಿ ಗುಡ್ ನ್ಯೂಸ್ ಅಂತ ನಾನು ಏನಕ್ಕೆ ಹೇಳಿದೆ ಅಂತ ಅಂದರೆ, ಸೊ ನೋಡಿ, ಈಗ ನಿಮಗೆ ನಿಮ್ಮೂರಿನಲ್ಲಿ ಒಂದಿಷ್ಟು ಸಂಘಗಳಿಗೆ ಜಾಯಿನ್ ಆಗಿರ್ತಾರೆ, ನಿಮಗೆಲ್ಲ ಗೊತ್ತಿರುತ್ತೆ. ಆ ಸಂಘಗಳಿಗೆ ಜಾಯಿನ್ ಆದಾಗ ನಿಮ್ಮ ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಇಲ್ಲ ಅಂತ ಅಂದರೆ ಬೇರೆ ಏನೋ ಫರ್ದರ್ ರೀಸನ್ಸಿಗಾಗಿ ನೀವು ಹಣ ಆದರೆ ತಗೊಂಡಿರ್ತೀರ. ಸೊ ನಾವೆಲ್ಲ ನಮ್ಮ ಒಂದು ಕ್ವಾಲಿಫಿಕೇಷನನ್ನು ಯಾವ ರೀತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ ಅಂತ ಅಂದರೆ, ಸೊ ನಮ್ಮ ತಾಯಿಯವರು ಅವರೂ ಸಹ ಬಂದುಬಿಟ್ಟು ಒಂದು ಸಂಘದಲ್ಲಿ ದುಡ್ಡನ್ನು ತಗೋತಿದ್ರು. ನಮಗೆ ಅರ್ಜೆಂಟಾಗಿ ಬೇಕು, ಎಲ್ಲಾದರೂ ಅಮೌಂಟ್ ಬೇಕು ಅಂತಂದರೆ ಯಾರೂ ಸಹ ಕೊಡೋದಿಲ್ಲ. 2 ಲಕ್ಷ ಬೇಕು, 1 ಲಕ್ಷ ಬೇಕು ಅಂತ ಅಂದರೆ ಯಾರೂ ನಮಗೆ ಅರ್ಜೆಂಟಾಗಿ ಕೊಡೋದಿಲ್ಲ. ಬಟ್ ಈ ಸಂಘಗಳಿಗೆ ಜಾಯಿನ್ ಆದಾಗ ಏನಾಗುತ್ತೆ ಅಂತ ಅಂದರೆ, ಅಮೌಂಟ್ ಬೇಕು ಅಂದಾಗ ವಿತಿನ್ 1 ವೀಕ್ ಒಳಗಡೆ ಅಮೌಂಟ್ ಬರುತ್ತೆ. ಆ್ಯಂಡ್ ವೀಕ್ಲಿ ಅಮೌಂಟನ್ನು ಪೇ ಮಾಡ್ತಿದ್ರು. ಅದು ನಮಗೆ ಬಂದುಬಿಟ್ಟು ತುಂಬ ಹೆಲ್ಪ್ ಆಗ್ತಿತ್ತು. ಇಂಟ್ರೆಸ್ಟ್ ಬಂದುಬಿಟ್ಟು ತುಂಬ ಕಡಿಮೆ ಇತ್ತು. ಈಗ ಈ ಗೃಹಲಕ್ಷ್ಮಿ ಸಂಘದಲ್ಲಿ ಏನಿರುತ್ತೆ, ಇನ್ನೊಂದು ಗುಡ್ ನ್ಯೂಸ್ ಅಂತಂದರೆ, ಈ ಎಲ್ಲ ಸಂಘಗಳು ನೀವೇನು ನೋಡಿರ್ತೀರ ಅದಕ್ಕಿಂತಲೂ ಕಡಿಮೆ ಬಡ್ಡಿ ಆದರೆ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಫಲಾನುಭವಿಗಳು ಇಂಟ್ರೆಸ್ಟ್ ಇದ್ದರೆ ಪ್ರತಿಯೊಬ್ಬರೂ ಸಹ ಗೃಹಲಕ್ಷ್ಮಿ ಸಂಘಕ್ಕೆ ಜಾಯಿನ್ ಆಗಿ ಆರ್ಥಿಕವಾಗಿ ತುಂಬ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ನನ್ನ ಒಂದು ಒಪಿನಿಯನ್ನು. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ಈಗ ಗೃಹಲಕ್ಷ್ಮಿ ಸಂಘ ರಾಜ್ಯ ಸರ್ಕಾರ ಸ್ಟಾರ್ಟ್ ಮಾಡಿದ ಆದಮೇಲೆ ಪ್ರತಿ ತಿಂಗಳು ಕರೆಕ್ಟಾಗಿ 2,000 ಹಣ ಕೊಡುವಂಥ ಎಲ್ಲ ಥರದ ಸಿದ್ಧತೆಗಳನ್ನು ನಡೆಸ್ಕೊಡ್ತಾರೆ, ಎಲ್ಲ ಥರದ ಪ್ಲಾನಿಂಗ್ಸನ್ನು ಮಾಡ್ತಾರೆ. ಸೊ ಹಾಗಾಗಿ ಆಗ ಬಂದುಬಿಟ್ಟು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಆ ಗೃಹಲಕ್ಷ್ಮಿ ಸಂಘ ಆದರೆ ಹೆಲ್ಪ್ ಆಗುತ್ತೆ. ಪ್ರತಿ ತಿಂಗಳು 2,000 ಹಣ ಆದರೆ ಕರೆಕ್ಟಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಓಕೆನಾ? ಸೊ ಇದು ಒಂದು ಇರುವಂತಹ ಗುಡ್ ನ್ಯೂಸು. ಇನ್ನೊಂದು ಗುಡ್ ನ್ಯೂಸ್ ಏನು ಅಂತ ಅಂದರೆ, 23ನೇ ಕಂತಿನ ಹಣಕ್ಕಾಗಿ ನೀವೆಲ್ಲ ವೆಯ್ಟ್ ಮಾಡ್ತಿದ್ರಿ, ಯಾವಾಗ ಬಿಡುಗಡೆ ಆಗುತ್ತೆ ಏನೋ ಅಂತ ಹೇಳಿಬಿಟ್ಟು ದಿನಾಂಕ ಆದರೆ ಫಿಕ್ಸ್ ಆಗಿರುವಂಥದ್ದು. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 23ನೇ ಕಂತಿನ ಹಣ ಬಂದುಬಿಟ್ಟು ಇದೇ ತಿಂಗಳು 19ನೇ ತಾರೀಕು ಆಗಿದ್ದ ಆದಮೇಲೆ ಇಮಿಡಿಯೇಟ್ ಆಗಿ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡ್ತಾರೆ. 1 ವೀಕ್ ಒಳಗಡೆ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಆದರೆ ಜಮಾ ಆಗುತ್ತೆ. ಯಾಕೆ 19ನೇ ತಾರೀಕು ಆಗಿದ್ದ ಆದಮೇಲೆ ಜಮಾ ಮಾಡ್ತಿದ್ದಾರೆ ಅಂತ ಅಂದರೆ, ಅದಕ್ಕೂ ಸಿಂಪಲ್ ಒಂದು ರೀಸನ್ ಇರುವಂಥದ್ದು. ಏನು ರೀಸನ್ ಅಂತ ಅಂದರೆ, ಈ ಗೃಹಲಕ್ಷ್ಮಿ ಸಂಘ ಸ್ಟಾರ್ಟ್ ಆಗ್ತಿರುವಂಥದ್ದು 19ನೇ ತಾರೀಕು ಆಗಿದ್ದ ಆದಮೇಲೆ. ಸೊ ಈ ಗೃಹಲಕ್ಷ್ಮಿ ಸಂಘಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅಂದರೆ ಪ್ರತಿಯೊಬ್ಬರು 2,000 ರೂಪೀಸನ್ನು ಪೇ ಮಾಡಬೇಕಾಗುತ್ತೆ. ಆ 2,000 ರೂಪೀಸ್ ಪೇ ಮಾಡೋದಕ್ಕೆ ಮಹಿಳೆಯರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು 19ನೇ ತಾರೀಕು ಮೇಲೆ ಹಣ ಬಿಡುಗಡೆ ಮಾಡ್ತಿದ್ದಾರೆ, ಹಣ ಜಮಾ ಮಾಡ್ತಿದ್ದಾರೆ. ಆ್ಯಂಡ್ ಹೆಚ್ಚಿನ ಜನಸಂಖ್ಯೆಯಲ್ಲಿ ಗೃಹಲಕ್ಷ್ಮಿ ಸಂಘಕ್ಕೆ ಜಾಯಿನ್ ಆಗಲಿ ಅನ್ನುವಂತಹ ಉದ್ದೇಶದಿಂದ 19ನೇ ತಾರೀಕು ಮೇಲೆ ನಿಮಗೆ 23ನೇ ಕಂತಿನ ಹಣ ಜಮಾ ಮಾಡ್ತಿರುವಂಥದ್ದು. ಸೊ 23ನೇ ಕಂತಿನ ಹಣಕ್ಕಾಗಿ, ಹಣ ಬಿಡುಗಡೆಗಾಗಿ ಯಾರೆಲ್ಲ ವೆಯ್ಟ್ ಮಾಡ್ತಿದ್ರೆ ನಿಮಗೆ ಬಂದಿರುವಂಥದ್ದು ಗುಡ್ ನ್ಯೂಸು. ಇದೇ ತಿಂಗಳು 19ನೇ ತಾರೀಕು ಮೇಲೆ ಗೃಹಲಕ್ಷ್ಮಿ ಸಂಘ ಏನು ಸ್ಟಾರ್ಟ್ ಆಗ್ತಿದೆ ಆ ಒಂದು ಟೈಮಲ್ಲಿ ನಿಮಗೆ ಹಣ ಜಮಾ ಮಾಡ್ತಾರೆ. ಈ ಸರಿ ಪ್ರೋಸೆಸ್ಸು ತುಂಬ ಸ್ಪೀಡ್ ಇರುತ್ತೆ. ವಿತಿನ್ 1 ವೀಕ್ ಇಲ್ಲ ಅಂತಂದರೆ ಈ ತಿಂಗಳು ಕಂಪ್ಲೀಟ್ ಆಗೋಷ್ಟು ಒಳಗಡೆ 23ನೇ ಕಂತಿನ ಹಣ ಜಮಾ ಆಗುತ್ತೆ. ಜಮಾ ಆಗುವಂತಹ 2,000 ಅಮೌಂಟಿಂದ ನಿಮ್ಮ ಪರ್ಸ್ನಲ್ಗಾದರೂ ಯೂಸ್ ಮಾಡ್ಕೋಬೋದು ಅಥವಾ ಗೃಹಲಕ್ಷ್ಮಿ
ಸಂಘಕ್ಕೆ ಜಾಯ್ನ್ ಆಗೋದಕ್ಕಾದರೂ ಯೂಸ್ ಮಾಡ್ಕೋಬೋದು. ಅದು ನಿಮ್ಮ ಒಂದು ಡಿಸಿಷನ್ ಆದರೆ ಆಗಿರುತ್ತೆ. ಓಕೆನಾ, ಇದು ನಿಮಗೆ ಬಂದಿರುವಂತಹ ಗುಡ್ ನ್ಯೂಸು. ಆ್ಯಂಡ್ 24ನೇ ಕಂತಿನ ಹಣದ ಬಗ್ಗೆ ಸಾಕಷ್ಟು ಫಲಾನುಭವಿಗಳು ಕೇಳ್ತಿದ್ರೆ, ಒಂದಿಷ್ಟು ಕಡೆ ಒಂದಿಷ್ಟು ರೂಮರ್ಸ್ ಆದರೆ ಬರ್ತಿರುವಂಥದ್ದು 23-24ನೇ ಕಂತಿನ ಹಣ ಒಟ್ಟಿಗೆ 4,000 ಜಮಾ ಆಗ್ತಿದೆ, 24ನೇ ಕಂತಿನ ಹಣ ಬಿಡುಗಡೆ ಆಗಿದೆ 15 ಜಿಲ್ಲೆಗಳಿಗೆ 20 ಜಿಲ್ಲೆಗಳಿಗೆ ಅಂತ ಹೇಳಿಬಿಟ್ಟು. ಸೊ ಸದ್ಯದ ಮಟ್ಟಿಗೆ ಇರುವಂತಹ ಎಲ್ಲ ಅಪ್ಡೇಟ್ಸ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ತಿಂಗಳಲ್ಲಿ ಏನಿದ್ರು ಒಂದು ಗೃಹಲಕ್ಷ್ಮಿ ಸಂಘ ಸ್ಟಾರ್ಟ್ ಆಗುತ್ತೆ, ಇನ್ನೊಂದು 23ನೇ ಕಂತಿನ ಹಣ ಜಮಾ ಆಗುತ್ತೆ. ಯಾವುದೇ ಥರದ 24ನೇ ಕಂತಿನ ಹಣ 2,000 ಆಗಲಿ, ಇಲ್ಲ ಅಂತಂದರೆ 23-24ನೇ ಕಂತಿನ ಹಣ 4,000 ಒಟ್ಟಿಗೆ ಆದರೆ ಬರೋದಿಲ್ಲ. ನಿಮಗೆ 24ನೇ ಕಂತಿನ ಹಣ ಏನಿದ್ರು ಡಿಸೆಂಬರ್ ತಿಂಗಳಲ್ಲಿ ಆದರೆ ಜಮಾ ಆಗುತ್ತೆ. ಓಕೆನಾ, ಸೊ ನಿಮಗೆ ಎಲ್ಲ ಥರದ ಡೌಟ್ಸ್ ಕ್ಲಿಯರ್ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಗೃಹಲಕ್ಷ್ಮಿ ಸಂಘದ ಬಗ್ಗೆ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಚಾನಲಲ್ಲಿ ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಆದರೆ ಬರುತ್ತೆ, ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಏನು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಪ್ರತಿಯೊಬ್ಬರು ಕೆಳಗಡೆ ಲೈಕ್ ಬಟನ್ನು ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಪ್ರತಿನಿತ್ಯದ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.